ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ವಿಡಿಯೋದಲ್ಲಿ ಬಾಯ್ಲ್ಸ್ ಲಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಬಾಯ್ಲ್ಸ್ ಲಾ ಅಂತಂದ್ರೆ ಏನಂತಂದ್ರೆ ಇಟ್ ಈಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೆಷರ್ ಅಂಡ್ ವಾಲ್ಯೂಮ್ ಅಂತ. ಇಟ್ ಈಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೆಷರ್ ಅಂಡ್ ವಾಲ್ಯೂಮ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ನಲ್ಲಿ. ಅದರ ಸ್ಟೇಟ್ಮೆಂಟ್ ಏನು ಅಂತ ಹೇಳಿ ನಮ್ಗೆ ಆಲ್ರೆಡಿ ಗೊತ್ತೈತಿ. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದಟ್ pressure of a gas is inversely proportional to volume of fixed mass of a gas ಅಥವಾ ರಿವರ್ಸ್ ಹೇಳ್ಬೋದು. At constant temperature volume of fixed mass of a gas is varies or inversely proportional to pressure ಅಂತ ಹೇಳ್ಬೋದು. ಅದರಲ್ಲಿ ರಿಲೇಷನ್ ನಾವು ನೋಡ್ತಾ ಹೋದಂಗ ಒಂದು ರಿಲೇಷನ್ ಕಂಡ ಬಂದಿದ್ವಿ. ದಟ್ ರಿಲೇಷನ್ ಇಸ್ said to be P V is equals to K1, that is a constant at constant temperature. So suppose I will take at constant temperature T, volume of a gas becomes V1 and pressure of that gas becomes P1. ಇದು ಕಾನ್ಸ್ಟೆಂಟ್ ಟೆಂಪರೇಚರ್ ನಾಗ ಇನಿಷಿಯಲ್ ವಾಲ್ಯೂಮ್ಗಳು ಮತ್ತು ಪ್ರೆಷರ್ಗಳು V1 P1 ಆಗಿತ್ತು ಅಂತಂದ್ರೆ ಆ ವಾಲ್ಯೂಮ್ ಸಪೋಸ್ ಎಕ್ಸ್ಪ್ಯಾನ್ಷನ್ ಆಯಿತು ಅಂತಂದ್ರೆ ಆ ವಾಲ್ಯೂಮ್ ಚೇಂಜಸ್ ಏನಾಗ್ತೈತಿ ಅಂತಂದ್ರೆ ಇಟ್ ಬಿಕಮ್ಸ್ V2 ಆ್ಯಂಡ್ ಪ್ರೆಷರ್ ಈಸ್ ನಥಿಂಗ್ ಬಟ್ P2 ಆಗ್ತೈತಿ. ಹೌದಾ? ವಾಲ್ಯೂಮ್ ಹೆಚ್ಚಿಗಾಯಿತು ಕಾನ್ಸ್ಟೆಂಟ್ ಟೆಂಪರೇಚರ್ನಾಗ ಏನಾಗತ್ತೈತಿ ಅಂದ್ರೆ ಸಪೋಸ್ ವಾಲ್ಯೂಮ್ ಹೆಚ್ಚಿಗಾಗಿತ್ತು ಅಂತ ತಿಳ್ಕೊಳ್ಳೋಣ. ಇದು ಇನಿಷಿಯಲ್ ಇದು ಫೈನಲ್ ಅಂತಂದ್ರೆ ಅವಾಗ ರಿಲೇಷನ್ನ ಹೆಂಗೆ ಬರಿತೀವಿ ನಾವು? ದಟ್ ರಿಲೇಷನ್ ಈಸ್ ನಥಿಂಗ್ ಬಟ್ P1 V1 is equals to at constant temperature. ಹೌದಲ್ಲ? ಚೇಂಜ್ ಏನಾಗ್ಲತ್ತೈತಿ? ದಟ್ ಈಸ್ P2 V2. ಇದು ಏನೈತಿ ಅಂತಂದ್ರೆ ಒಂದು ಟೆಂಪರೇಚರ್ ತಗೊಂಡಿವಿ ಕಾನ್ಸ್ಟೆಂಟ್, ಇದು ಇನಿಷಿಯಲ್ ಅಂತ ತಗೊಂಡಾಗ ದಟ್ ಮೀನ್ಸ್ P1 V1 ಆರ್ ನಥಿಂಗ್ ಬಟ್ ಇನಿಷಿಯಲ್, whereas at the same constant temperature that volume is undergoing expansion, it becomes V2 and pressure is P2. Or you can express the same as P1 by P2 is equals to V2 divided by V1. ಇದು ಕೂಡ ಏನು ಅಂತಂದ್ರೆ ಬಾಯ್ಲ್ಸ್ ಲಾದ ಒಂದು ಎಕ್ಸ್ಪ್ರೆಷನ್. ಇಫ್ ದೇ ಆರ್ ಗಿವನ್ ಇನಿಷಿಯಲ್ ಅಂಡ್ ಫೈನಲ್ ಚೇಂಜಸ್ ಆಫ್ ವಾಲ್ಯೂಮ್ ಅಂಡ್ ಪ್ರೆಷರ್. ಹೌದಾ? ಸೊ ಈ ತರ ನಾವು ಇದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಇನ್ನು ಇದೇ ಬಾಯ್ಲ್ಸ್ ಲಾನ ನಾವು ಏನಂತಂದ್ರೆ ಗ್ರಾಫಿಕಲ್ ಆಗಿ ರೀಪ್ರೆಸೆಂಟ್ ಮಾಡೋಣ. ಗ್ರಾಫ್ ಅನ್ನ ಡ್ರಾ ಮಾಡಿ ರೀಪ್ರೆಸೆಂಟ್ ಮಾಡೋಣ. ದಟ್ ಗ್ರಾಫ್ ಹಿಯರ್ ಐ ಹ್ಯಾವ್ ಡ್ರಾನ್ ಆಸ್ ಒಂದು ಗ್ರಾಫ್ ಅನ್ನ ಸಪೋಸ್ ತಗೊಂಡಿದ್ರೆ 200 ಕೆಲ್ವಿನ್ದಾಗ ಒಂದು ಗ್ರಾಫ್ ಅನ್ನ ತಗೊಂಡಿದ್ರೆ ಡೆಫಿನೆಟ್ಲಿ ಅದರ ರಿಲೇಷನ್ ವಾಲ್ಯೂಮ್ ಮತ್ತು ಪ್ರೆಷರ್ ಹೆಂಗೈತಿ ಅಂತಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಐತಿ. ನೋಡ್ರಿ, ಸಪೋಸ್ ಈ ಪಾಯಿಂಟ್ ತಗೊಂಡಿದ್ರೆ ಇಲ್ಲೇನೈತಿ ಅಂದ್ರೆ ಪ್ರೆಷರ್ ಮೋರ್ ಐತಿ ಅಂತ ನಾನು 0 10 20 30 40 15 ಇಲ್ಲಿ ಪ್ರೆಷರ್ ಹೆಚ್ಚೈತಿ. ಹಂಗ ಅದು ಪ್ರೆಷರ್ ಪಾಯಿಂಟ್ ಇರ್ತಕ್ಕಂಥ ವಾಲ್ಯೂಮ್ ಕರ್ವಿಗೆ ಲೈನ್ ಅನ್ನ ಡ್ರಾ ಮಾಡೋಣ. ಸೊ ಇಲ್ಲಿ ವಾಲ್ಯೂಮ್ ಕರ್ವ್ ಬಂತು. ಅದ್ರ ವಾಲ್ಯೂಮ್ 0 ದಿಂದ 10 ದಾಗ ಐತಿ. 0 ದಿಂದ 10 ದಾಗ ಐತಿ ಅಂತಂದ್ರೆ ವಾಲ್ಯೂಮ್ ಹೆಚ್ಚಾಯ್ತು ಅಂದಂಗಾಯ್ತು, ಕಡಿಮೆ ಆಯ್ತು ಅಂದಂಗಾಯ್ತು? ವಾಲ್ಯೂಮ್ is said to be reduced. ಅಂದ್ರೆ ರಿಲೇಷನ್ ಏನಂತ ಹೇಳ್ಕೊಳತೈತಿ? ಪ್ರೆಷರ್ ಇನ್ಕ್ರೀಸಸ್ ವಾಲ್ಯೂಮ್ ಡಿಕ್ರೀಸಸ್ or ವಾಲ್ಯೂಮ್ ಇನ್ಕ್ರೀಸಸ್ ಪ್ರೆಷರ್ ಡಿಕ್ರೀಸಸ್. ಹೌದಲ್ಲ? ಇದು ಒಂದು ಕರ್ವ್ ನಾವು ರೀಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸಪೋಸ್ ಯು ಕನ್ಸಿಡರ್ ದ ಸೆಕೆಂಡ್ ಕರ್ವ್ ಆಸ್ ವೆಲ್. ಅಲ್ಲೂ ಕೂಡ ಏನಾಗ್ತೈತಿ ಅಂತಂದ್ರೆ ಪ್ರೆಷರ್ ಈಸ್ ಮೋರ್, ವಾಲ್ಯೂಮ್ ಈಸ್ ಲೆಸ್. ಸಪೋಸ್ ನಾನು ಬಿಟ್ಟು ವಾಲ್ಯೂಮ್ ತಗೋತೀನಿ. ಈಗ ಇದು ಪಾಯಿಂಟ್ ಐತಿ. ಹೌದಾ? ದಿಸ್ ಇಸ್ ನಥಿಂಗ್ ಬಟ್ ವಾಲ್ಯೂಮ್. ಎಷ್ಟಕ್ಕೆ ಬಂತು? 30 ಬಂತು. ಅದೇ ಲೈನ್ ನಿಂದ ನಾನು ಏನು ಮಾಡ್ತೀನಿ? ಪ್ರೆಷರ್ಗೆ ಡ್ರಾ ಮಾಡ್ತೀನಿ. ಪ್ರೆಷರ್ ಎಷ್ಟಕ್ಕೆ ಬಂತಿಲ್ಲಿ? ಬಿಟ್ವೀನ್ 0 to 10. ಸೊ ಯು ಕ್ಯಾನ್ ಸೇ ದಟ್ ವಾಲ್ಯೂಮ್ ಇನ್ಕ್ರೀಸಸ್, ಪ್ರೆಷರ್ ಡಿಕ್ರೀಸಸ್. ಹಂಗೆ ನಾವು ಸಾಕಷ್ಟು ಈ ಗ್ರಾಫ್ ನಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಬಾಯ್ಲ್ಸ್ ಲಾ ಅನ್ನ ಎಕ್ಸ್ಪೆರಿಮೆಂಟಲ್ ಆಗಿ ಇದನ್ನ ಅರ್ಥ ಮಾಡ್ಕೋಬಹುದು. ಹೌದಲ್ಲ? ಸೊ according to graphical representation, the curves are said to be decreasing. Indicates pressure increases, volume decreases, or volume increases. ಹೆಚ್ಚಿಗೆ volume increases, pressure decreases. Similarly, temperature at constant 400 Kelvin ಇದ್ದಾಗೂ ಕೂಡ ಸಾಕಷ್ಟು ನಾವು ಪಾಯಿಂಟ್ಸ್ ಗಳನ್ನ ಅರೇಂಜ್ ಮಾಡಿ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಕರ್ವ್ ಅನ್ನು ಡ್ರಾ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ಗಿವ್ಸ್ ಡಿಕ್ರೀಸಿಂಗ್ ಆರ್ಡರ್. And higher temperature
ಹೈಯರ್ ಟೆಂಪ್ರೇಚರ್ನಾಗ ಏನಾಗ್ತಾ ಹೋಗ್ತೈತಿ ಅಂತಂದ್ರೆ ಪ್ರೆಷರ್ ಏನಾಕೈತಿ ಹೆಚ್ಚಾಕೈತಿ, ವಾಲ್ಯೂಮ್ ಪ್ರೆಷರ್ ಕಡಿಮೆ ಆಕೈತಿ, ವಾಲ್ಯೂಮ್ ಏನಾಕೈತಿ ಅಂತಂದ್ರೆ ಹೆಚ್ಚಾಗ್ತಾ ಹೋಗ್ತಿರ್ತೈತಿ. ಟೆಂಪ್ರೇಚರ್ ಪ್ರೆಷರಿಗೆ ಡೈರೆಕ್ಟ್ಲಿ ರಿಲೇಷನ್, ಹೌದಾ? ಆಮೇಲೆ ಟೆಂಪ್ರೇಚರ್ ವಾಲ್ಯೂಮ್ಗೆ ಡೈರೆಕ್ಟ್ಲಿ ರಿಲೇಷನ್, ಪ್ರೆಷರ್ ವಾಲ್ಯೂಮ್ಗೆ ಇನ್ವರ್ಸ್ಲಿ ರಿಲೇಷನ್. ಅರ್ಥ ಆಗತೈತಿ? ಸೊ ಲೈಕ್ ದಟ್ ಯು ಕ್ಯಾನ್ ಟೇಕ್ ದಿಸ್ ಈಸ್ ಎ ಕರ್ವ್ T1 and this is a curve T2 ಅಂದ್ರೆ ಟೆಂಪರೇಚರ್ಗಳನ್ನು ರೀಪ್ರೆಸೆಂಟ್ ಮಾಡತ್ತೀನಿ and this is said to be T3. ಈಗ ಇದರ ಯಾವುದು ಹೆಚ್ಚಿಗೆ ಐತಿ ಅಂತ ತೋರಿಸ್ಕೊಡತೈತಿ? ಹೈಯರ್ ದ ಟೆಂಪರೇಚರ್ ಹೈಯರ್ ವಿಲ್ ಬಿ ದ ವಾಲ್ಯೂಮ್ ಅಂತ ಹೇಳಿ ತಗೋಬಹುದು, ಹೌದು ಇಲ್ಲ? ಆಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ತೀವಿ ಅಥವಾ ನೋಟ್ ಮಾಡೋಣ. ಆ ಪಾಯಿಂಟ್ ಏನು ಅಂತಂದ್ರೆ ಯು ಶುಡ್ ನೋಟ್ ದಟ್, ವೆರಿ ಇಂಪಾರ್ಟೆಂಟ್. Suppose pressure is increased, the volume of a gas is nothing but half. ಹೌದಲ್ಲ? ಈಗ ನಾನು ಇಲ್ಲಿ ಪ್ರೆಷರ್ ಏನು ಮಾಡತ್ತೀನಿ ಅಂತಂದ್ರೆ ಇನ್ಕ್ರೀಸ್ ಮಾಡೀನಿ, ಅದಕ್ಕೆ ವಾಲ್ಯೂಮ್ ಏನಾಗತ್ತೈತಿ ಅಂತಂದ್ರೆ ಅದಕ್ಕೆ ಅರ್ಧ ಆಗತ್ತೈತಿ ಅಂತ ತೋರಿಸ್ಕೊಡ್ತಾನೆ. ಹೇಗಂದ್ರೆ ಅರ್ಧ, ಈಗ ಇಲ್ಲಿ ನಾನು ಡ್ರಾ ಮಾಡಿದ್ದೀನಿ. ಈಗ ಇಲ್ಲಿ ಪ್ರೆಷರ್ ಇಲ್ಲೈತಿ, ಒಂದು ಪಾಯಿಂಟ್ ಪ್ರೆಷರ್ನ ಇಲ್ಲೇ ತೊಗೊಂಡಿನಿ, ಹೌದಾ? ಈಗ ಇದನ್ನಾಯ್ತು, ಇದು ನಾವು ಕರ್ವ್ ಅಂತೂ ರೀಪ್ರೆಸೆಂಟ್ ಮಾಡೀವಿ, ನೋಡೌಟ್. ನೆಕ್ಸ್ಟ್ ಏನು ಮಾಡತ್ತೀನಿ ಅಂತಂದ್ರೆ ಪ್ರೆಷರ್ನ ಇನ್ಕ್ರೀಸ್ ಮಾಡತ್ತೀನಿ ಅಂತಂದ್ರೆ ದಟ್ ಯು ಮೀನ್ ಯು ಸಿ ದಟ್ ಪ್ರೆಷರ್ ಇಲ್ಲಿ ಕಡಿಮೆ ಐತಿ, ಇಲ್ಲಿ ಹೆಚ್ಚೈತಿ, ಹೌದಲ್ಲ? ಅಂದ್ರೆ ಪ್ರೆಷರ್ ಹಾಕ್ತಕ್ಕಂಥದ್ದು ಏನೈತಿ ಅಂತಂದ್ರೆ ಈ ರೇಂಜಿಗೆ ಬಂದೈತಿ. ಅವಾಗ ವಾಲ್ಯೂಮ್ ಏನಾಗ್ತೈತಿ, ನಾ ಈ ಪಾಯಿಂಟಿಗೆ ತಗೋತೀನಿ. ವಾಲ್ಯೂಮ್ ಏನಾಗ್ತೈತಿ ಅಂತಂದ್ರೆ ಅದಕ್ಕೆ ಡಬಲ್ ಆಗ್ತೈತೆ ಅಂತ ಹೇಳ್ತಾನೆ. ಇದೇನೈತಲ್ಲ, ಇಷ್ಟು ಕರ್ವ್ ಬಿಟ್ಟು ನೆಕ್ಸ್ಟ್ ವಾಲ್ಯೂಮ್ ಎಲ್ಲ ಬಂತು ಅಂತಂದ್ರೆ ಇದು ಡಬಲ್ ಆಯ್ತು. ಪ್ರೆಷರ್ ದಟ್ ಗೋಸ್ ಆನ್ ಡಿಕ್ರೀಸಸ್, ವಾಲ್ಯೂಮ್ ಇನ್ಕ್ರೀಸಸ್, ಆರ್ ಪ್ರೆಷರ್ ಇನ್ಕ್ರೀಸಸ್, ವಾಲ್ಯೂಮ್ ಡಿಕ್ರೀಸಸ್. ಅರ್ಥ ಆಯ್ತು? ಸೊ ಈ ಪ್ರೆಷರ್ನಲ್ಲಿ ವಾಲ್ಯೂಮ್ ಇಷ್ಟೇ ಇತ್ತು, ಈ ಪ್ರೆಷರ್ನಲ್ಲಿ ಈ ರೇಂಜ್ ಪ್ರೆಷರ್ ಏನಂತ ಕೊಡತೈತಿ ನಿಮ್ಗೆ, ವಾಲ್ಯೂಮ್ ಕಡಿಮೆ ಇತ್ತು, ಹೌದಾ? ಸಪೋಸ್ ಪ್ರೆಷರ್ ಏನು ಮಾಡ್ತೈತಿ, ಕಡಿಮೆ ಮಾಡೀನಿ ನಾನು 40 20 ಮಾಡೀನಿ, ಪ್ರೆಷರ್ ಕಡಿಮೆ ಮಾಡೀನಿ. ಅವಾಗ ಏನಾಗತೈತಿ, ದಟ್ ವಾಲ್ಯೂಮ್ ಇಸ್ ಸೇಡ್ ಟು ಬಿ ಈ ಪೋರ್ಷನ್ ಬರತೈತಿ, ಅಂದ್ರೆ ಇದು ಡಬಲ್ ಆಯ್ತು ಅನ್ನಂಗಾಯ್ತು. ಅರ್ಥ ಆಗತೈತಿ? ಸೊ ಯು ಕ್ಯಾನ್ ಕನ್ಕ್ಲೂಡ್ ದಟ್ ವೆರಿ ಕ್ಲಿಯರ್ಲಿ. ಒಂದು ಸಪೋಸ್ ನಾನು ಡಬಲ್ ಮಾಡಿದ್ರೆ ಇನ್ನೊಂದು ಅರ್ಧಕ್ಕೆ ಬರ್ತೈತಿ. ಪ್ರೆಷರ್ ಡಬಲ್ ಮಾಡಿದ್ರೆ ವಾಲ್ಯೂಮ್ ರೆಡ್ಯೂಸ್ ಟು ಹಾಫ್, ಆರ್ ವಾಲ್ಯೂಮ್ ಡಬಲ್ ಮಾಡಿದ್ರೆ ಪ್ರೆಷರ್ ಇಸ್ ರೆಡ್ಯೂಸ್ ಟು ಹಾಫ್. ದಟ್ ಪಾಯಿಂಟ್ ಇಸ್ ಟು ಬಿ ನೋಟೆಡ್. ಅರ್ಥ ಆಯ್ತು? ಒಂದು ಪಾಯಿಂಟ್ ಏನು ಇಲ್ಲಿ ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕು ಅಂತಂದ್ರೆ, ಇಫ್ ಪ್ರೆಷರ್ ಇಸ್ ಡಬಲ್, ವಾಲ್ಯೂಮ್ ಇಸ್ ರೆಡ್ಯೂಸ್ ಟು ಹಾಫ್, ಆರ್ ಯು ಕ್ಯಾನ್ ಸೇ ದಟ್ ಇಫ್ ವಾಲ್ಯೂಮ್ ಇಸ್ ಡಬಲ್, ಪ್ರೆಷರ್ ಇಸ್ ರೆಡ್ಯೂಸ್ ಟು ಹಾಫ್. ದಟ್ ಈಸ್ ದ ಬಾಯ್ಲ್ಸ್ ಲಾ ಎಕ್ಸ್ಪ್ರೆಷನ್ ಅಂತ ಹೇಳಿ ಹೇಳ್ಬೋದು. ಸೊ ಇದು ಒಂದು ನಾವು ಬಾಯ್ಲ್ಸ್ ಲಾ ಬಗ್ಗೆ ಕಾನ್ಸೆಪ್ಟ್ ಅನ್ನ ಗ್ರಾಫಿಕಲ್ ಆಗಿ ರೀಪ್ರೆಸೆಂಟ್ ಮಾಡಿದ ಮೇಲೆ, ಈ ಬಾಯ್ಲ್ಸ್ ಲಾ ಗ್ಯಾಸಸ್ಗಳಿಗೆ ಹೆಂಗೆ ನಾವು ಅಪ್ಲೈ ಮಾಡತ್ತೀವಿ ಅಂತಂದ್ರೆ, ಆಸ್ ಮೋರ್ ಅಂಡ್ ಮೋರ್ ಪ್ರೆಷರ್ ಈಸ್ ಗಿವನ್ ಟು ದಟ್ ಗ್ಯಾಸ್, molecules of gas are said to be come closer and denser one. ಹೌದಲ್ಲ? ಒಂದೀಗ ನಾನು ಏನು ತಗೊಂಡಿನಿ ಅಂತಂದ್ರೆ, ಯು ಕ್ಯಾನ್ ಟೇಕ್ ಆಸ್ ಎ ಟ್ಯೂಬ್, ಅದ್ರಾಗ ಗ್ಯಾಸನ್ನು ಫಿಲ್ ಮಾಡಿ ಹೆಂಗೆ ನೀವು ಅಲ್ಲಿ ಪ್ರೆಷರ್ನ ಹಾಕ್ತಾ ಹೋಗ್ತಿರ್ತೀರಿ, ಅವಾಗ ಏನಾಗ್ತೈತಿ ಅಂತಂದ್ರೆ ಆ ಗ್ಯಾಸ್ ಮಾಲಿಕ್ಯೂಲ್ಸ್ಗಳದು ವಾಲ್ಯೂಮ್ ಕಡಿಮೆ ಆಗ್ತಾ ಹೋಗ್ತೈತಿ ಅಂತಂದ್ರೆ ಅಷ್ಟೇ ಜಾಗದಾಗ ಆ ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಕೂಡಬೇಕಾಗಿದೆ. ಅಂದ್ರೆ ದೋಸ್ ಮಾಲಿಕ್ಯೂಲ್ಸ್ ಆರ್ ಕಮ್ ನಿಯರರ್ ಟು ಈಚ್ ಅದರ್. Hence you can say that the density or density of gas molecules goes on increases as pressure increases. ಪ್ರೆಷರ್ ನಾವು ಈಗ ಒಂದು ಬಲೂನ್ ತಗೊಂಡು ಸಪೋಸ್ ಅದ್ರಾಗ ಗ್ಯಾಸ್ ಇತ್ತು ಅಂತಂದ್ರೆ ಅದನ್ನ ಓಕೆ, ನೋ ಪ್ರಾಬ್ಲಮ್. ಅದನ್ನ ಸಪೋಸ್ ಅದನ್ನ ಬಲೂನ್ ನಾವು ಗ್ಯಾಸ್ ತುಂಬಿರ್ತಕ್ಕಂಥ ಬಲೂನ್ ಪ್ರೆಸ್ ಮಾಡ್ತಾ ಹೋದಂಗೆ ಏನಾಗ್ತೈತಿ, ಆ ಗ್ಯಾಸ್ಗಳಿಗೆ ಜಾಗ ಕಡಿಮೆ ಆಗತೈತಿ ಅಂದ್ರೆ ದೇ ಆರ್ ಕಮಿಂಗ್ ಟು ಕ್ಲೋಸ್ ಈಚ್ ಅದರ್. ಆಮೇಲೆ ವಾಲ್ಯೂಮ್ ಏನಾಗತೈತಿ, ಕಡಿಮೆ ಆಗತೈತಿ. ಅವಾಗ ಆ ಗ್ಯಾಸ್ಗಳದ ಡೆನ್ಸಿಟಿ ಏನಾಗ್ತೈತಿ ಅಂದ್ರೆ ಹೆಚ್ಚಿಗೆ ಆಗ್ತೈತಿ. ವೆನ್ ಡೆನ್ಸಿಟಿ ಗೋಸ್ ಆನ್ ಇನ್ಕ್ರೀಸಸ್, ಆಟೋಮೆಟಿಕಲಿ ದೇರ್ ಈಸ್ mass of the gas also increases. Hence you can say that density is equals to
ಮಾಸ್ ಬೈ ವಾಲ್ಯೂಮ್. ಏನಂತ ತಗೊಳ್ತೀನಿ ನಾನು ಇಲ್ಲಿ, ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಹೌದಲ್ಲ? ಡೆನ್ಸರ್ ದ ಗ್ಯಾಸಸ್ ಅಟ್ ಹೈಯರ್ ದ ಪ್ರೆಷರ್. ಓಕೆ, ಇನ್ನು ಇದಕ್ಕೆ ನಾನು ಬಾಯ್ಲ್ಸ್ ಲಾನ ಯೂಸ್ ಮಾಡ್ತೀನಿ. ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ ಈ ಇಕ್ವೇಶನ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ ಹೆಂಗೆ, ದಟ್ ಎಮ್ ಇಂಟು ಬಾಯ್ಲ್ಸ್ ಲಾ ಏನಾಗ್ತೈತಿ, ಪಿ ಈಸ್ ಈಕ್ವಲ್ಸ್ ಟು K1 ಇಂಟು 1/V ಅಂತ ಆಗ್ತೈತಿ. ಹೌದಲ್ಲ? P ಈಸ್ ಈಕ್ವಲ್ಸ್ ಟು K1 ಇಂಟು 1/V. ನಾವು ನೋಡಿವಿದೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗೆದ್ಮೇಲೆ ಈ ಥರ ಬಂತು. ನೆಕ್ಸ್ಟ್ ಈಗ ಇದನ್ನು ಬರ್ದೇನಲ್ಲ, ಇದನ್ನು ಬರ್ದಿದ್ದು ಏನು ಮಾಡ್ತೀನಿ ಅಂತಂದ್ರೆ, ಸೊ ಇಟ್ ಬಿಕಮ್ಸ್ 1/V ಅಂತ ತಗೋತೀನಿ. ಇನ್ಸ್ಟೆಡ್ ಆಫ್ 1/V ವಾಟ್ ಐ ಶುಡ್ ರೈಟ್ ಹಿಯರ್, ದಟ್ ಈಸ್ K1 ಇಂಟು P ಅಂತ ಬರೀಬೋದಾ? K1 ಇಂಟು P. ಹೌದಲ್ಲ? ಓಕೆ, 1/V ಜಾಗದಾಗ ಏನು ಬರ್ದ ನಾನು ಇಲ್ಲಿ, P ಬರ್ದ. ಆಮೇಲೆ ದಿಸ್ ಇಸ್ ನಥಿಂಗ್ ಬಟ್ K1. ಅಥವಾ ಇದೇನಾಗ್ತೈತಿ, K1 ಕೆಳಗಡೆ ಬರ್ತದೆ. ಡೆಫಿನೆಟ್ಲಿ K1 becomes it is said to be in this way. ಈಗ ನೆಕ್ಸ್ಟ್ ಈ ರಿಲೇಷನ್ D is equals to ತಗೊಂಡು ದಿಸ್ ಹೋಲ್ ಮಾಸ್ ಅನ್ನ, ಗ್ಯಾಸಸ್ ಗಳದ ಮಾಸ್ ಅನ್ನ ನೆಗ್ಲಿಜಿಬಲ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ದಿಸ್ ಹೋಲ್ ಟರ್ಮ್ ಈಸ್ ಟೇಕನ್ ಆಸ್ ಎ ಕಾನ್ಸ್ಟೆಂಟ್ K dash into P, K dash into P. D is equals to K dash into P indicates that density of gas molecules is directly proportional to pressure. Density of gas molecules is directly proportional to pressure. ಹೌದಲ್ಲ? ಸೊ ಅದಕ್ಕೆ ನಾನು ಏನಂತ ಹೇಳ್ತೀನಿ ಇಲ್ಲಿ ಅಂತಂದ್ರೆ, you can say that as pressure goes on increases, gas molecules becomes more and more denser, hence the mass of the gas molecules also increases. But gas molecules of mass ಅನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ದಿಸ್ ಇಸ್ ಅಬೌಟ್ ದ ಡಿಸ್ಕಷನ್, ದ ಪಾಯಿಂಟ್ಸ್ ಆಫ್ ಗ್ಯಾಸ್ ಲಾ ಎಕ್ಸ್ಪ್ರೆಷನ್. ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಡ್ರಾ ದಿಸ್ ಗ್ರಾಫ್. ಗ್ರಾಫ್ ಹೆಂಗೆ ಡ್ರಾ ಮಾಡಬೇಕು ಅಂತಂದ್ರೆ, ಅಲಾಂಗ್ ಎಕ್ಸ್ ಆಕ್ಸಿಸ್ ವಾಲ್ಯೂಮ್ DM³ ಅಂತ ತಗೊಳ್ರಿ, ಅಲಾಂಗ್ Y ಆಕ್ಸಿಸ್ ಪ್ರೆಷರ್, ಇಟ್ ಈಸ್ ಬಾರ್ ಪ್ರೆಷರ್ ಅಂತ ಕರಿಬೋದು ಅಥವಾ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಏನಾದರೂ ವ್ಯಾಲ್ಯೂ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಕರ್ವ್ಸ್ ಹೆಂಗೆ ಬರಬೇಕು ಅಂತಂದ್ರೆ ಡಿಕ್ರೀಸಿಂಗ್ ಬರಬೇಕು. ನೀವು ಒಂದೇ ಕರ್ವ್ನಾಗ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದ್ರೆ ನೋ ಪ್ರಾಬ್ಲಮ್. ಐದರ್ ಯು ಕ್ಯಾನ್ ಟೇಕ್ 200 or 400 or 600. Totally the relation is they are inversely proportional to each other. Pressure increases, volume decreases. ಹೌದಾ? This is next second law ಬರ್ತೈತಿ. I will explain. So Boyle's law ಮುಗಿದ ಮೇಲೆ ಸೆಕೆಂಡ್ ಲಾ that is known as Charles law. The law is known as Charles law. ಈ ಚಾರ್ಲ್ಸ್ ಲಾ ಹೇಳಬೇಕಿತ್ತು ಅಂತ ಡೈರೆಕ್ಟ್ ನಾವು ಸ್ಟೇಟ್ಮೆಂಟಿಗೆ ಹೋಗೋದು ಬೇಡ. ಇದನ್ನೆಲ್ಲ ಒಂದು ಸ್ವಲ್ಪ ಪ್ರೂವ್ ಮಾಡ್ತಾ ಹೋಗೋಣ. ಹೆಂಗೆ ಪ್ರೂವ್ ಮಾಡೋದು ಅಂತಂದ್ರೆ, ಇಟ್ ಈಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ವಾಲ್ಯೂಮ್ ಆ್ಯಂಡ್ ಟೆಂಪರೇಚರ್. ಇಟ್ ಈಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ವಾಲ್ಯೂಮ್ ಆ್ಯಂಡ್ ಟೆಂಪರೇಚರ್. ನಮ್ಗೆ ಗೊತ್ತಿರಲಿ, ಸಪೋಸ್ ಸಮ್ಮರ್ ಸೀಸನ್ನಲ್ಲಿ ಬಹಳಷ್ಟು ಏನಂತಂದ್ರೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋಗ್ತಿರ್ತೈತಿ. ಆವಾಗ ಟೆಂಪ್ರೇಚರ್ ಹೆಚ್ಚಿಗೆ ಆದಂಗೆಲ್ಲ ಏನಾಗ್ತೈತಿ ಅಂತಂದ್ರೆ ವಾಲ್ಯೂಮ್ ಕೂಡ ಹೆಚ್ಚಾಗ್ತಾ ಹೋಗ್ತಿರ್ತೈತಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸಾಕಷ್ಟು ಬೈಸಿಕಲ್ಸ್ಗಳು ಟ್ಯೂಬ್ಗಳನ್ನ ಬರ್ಸ್ಟ್ ಆಗ್ತಿರ್ತಾವೆ. ವೈ ಇನ್ ದ ಸಮ್ಮರ್ ಓನ್ಲಿ ದೋಸ್ ಟ್ಯೂಬ್ಸ್ ಆರ್ ಬರ್ಸ್ಟಿಂಗ್? ಬಿಕಾಸ್ ಟೆಂಪರೇಚರ್ ಇನ್ಕ್ರೀಸಸ್ and if they are moving due to that motion, the molecules motion also added to that temperature, hence volume becomes more. ಅವಾಗ ಏನಾಗ್ತೈತಿ, ಆ ಟ್ಯೂಬ್ ಹೆಚ್ಚಿಗೆ ಜಾಗ ಇಲ್ಲ ಅಂತ ಹೇಳಿ ಬರ್ಸ್ಟ್ ಆಗಿ ಆ ಮಾಲಿಕ್ಯೂಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್ಗಳು ಟ್ಯೂಬ್ದಿಂದ ಹೊರಗೆ ಬರ್ತಿರ್ತಾವೆ. ಹೌದಾ? ಅದು ನಮ್ಗೆ ಬೆಸ್ಟ್ ಎಕ್ಸಾಂಪಲ್. ಇನ್ನು ಒಂದು ಕನ್ಸಿಡರ್ ಮಾಡೋಣ. ಫಾರ್ ಎವ್ರಿ 1 degree ರೈಸ್ ಇನ್ ಟೆಂಪ್ರೇಚರ್, ಸಪೋಸ್ 1 degree ಟೆಂಪ್ರೇಚರ್ನ ರೈಸ್ ಮಾಡಿದ್ರ, ಫಾರ್ ಎವ್ರಿ 1 degree ರೈಸ್ ಇನ್ ಟೆಂಪರೇಚರ್
the volume of gas is increases by 1 divided by 273.15 of its original volume. Its original volume. ಅರ್ಥ ಆಯ್ತಾ? ಇದಕ್ಕೆ ನಾನು ನೋಡಿ ಹೆಂಗೆ ತಗೋತೀನಿ ಅಂತ. Suppose I will take at a temperature of 273.15 volume is said to be 1 volume ಅಂತ ಕನ್ಸಿಡರ್ ಮಾಡೋಣ. ಏನ ಒಂದು ಜನರಲ್ ಆಗಿ ನಾವೇನು ಮಾಡೋಣ ಅಂದ್ರೆ ನಮ್ದು ಇದ್ರ ಪ್ರಕಾರ ಯು ಕ್ಯಾನ್ ಟೇಕ್ 1 ವಾಲ್ಯೂಮ್. ಹೌದಲ್ಲ? ಒಂದು ವಾಲ್ಯೂಮ್ ಐತಿ, ಟೆಂಪ್ರೇಚರ್ ಎಷ್ಟೈತೆ ಅದಕ್ಕೆ 273.15 ಟೆಂಪ್ರೇಚರ್ ಐತಿ. ಹೌದಾ? ಸಪೋಸ್ ನಾನು 1 ಡಿಗ್ರಿ ರೈಸ್ ಮಾಡ್ತೀನಿ ಟೆಂಪ್ರೇಚರ್, ಅವಾಗ ವಾಲ್ಯೂಮ್ ಎಷ್ಟು ಇನ್ಕ್ರೀಸ್ ಆಗ್ತೈತಿ ಅಂತ ಹೇಳ್ತಾನೆ ಅಂತಂದ್ರೆ ದಿಸ್ ಮಚ್ ವಾಲ್ಯೂಮ್. ಹೆಂಗ? ದಟ್ ಮೀನ್ಸ್ 1 ಡಿವೈಡೆಡ್ ಬೈ 273.15 ಎಷ್ಟಾಯ್ತು? ಫಾರ್ ಎವ್ರಿ 1 degree rise in temperature, the volume of the gas is increased by 1 divided by 273.15 volume of its original state. ಹೌದಲ್ಲ? ಒರಿಜಿನಲ್ ಏನೈತಲ್ಲ ಅದು ಒರಿಜಿನಲ್ಕ ಇಷ್ಟು ವಾಲ್ಯೂಮ್ ಅನ್ನು ಆ್ಯಡ್ ಆಗ್ತೈತಿ ಅಂತ ನಾನು. ಹೌದಲ್ಲ? ಸೊ 1 ಡಿಗ್ರಿ ರೈಸ್ ಮಾಡಿ ಇದನ್ನ ನಾನು ಸ್ವಲ್ಪ ಮತ್ತೆ ಬಿಡಿಸ್ ತಗೋತೀನಿ. ಲೆಟ್ ವಿ ನಾಟ್ ಬಿ ಇನಿಷಿಯಲ್ ವಾಲ್ಯೂಮ್ ಅಥವಾ ಒರಿಜಿನಲ್ ವಾಲ್ಯೂಮ್ at temperature T0 ಅಂತ ತಗೋಣ. And Vt be the volume at a temperature T. Vt be volume at temperature T. ಹೌದಾ? ಹಿಂಗೆ ತಗೊಂಡಾಗ ಸೊ ನಾವೀಗ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗ್ತೈತಿ ಅಂತ ಬರಿಬೇಕಾಗೈತಿ. ವಾಲ್ಯೂಮ್ ಎಟ್ ಟೆಂಪರೇಚರ್ ಅಂತ ನಾವು ಇನ್ಕ್ರೀಸ್ ಮಾಡಿ 1 ಡಿಗ್ರಿ ಐತಿ ಎಷ್ಟೈತಿ ಗೊತ್ತಿಲ್ಲ. ವಾಲ್ಯೂಮ್ ಎಟ್ ಟೆಂಪರೇಚರ್ T. ಹೌದಲ್ಲ? ವಾಲ್ಯೂಮ್ ಎಟ್ ಟೆಂಪರೇಚರ್ T ಈಸ್ ಈಕ್ವಲ್ಸ್ ಟು ಇನಿಷಿಯಲ್ ವಾಲ್ಯೂಮ್ ಪ್ಲಸ್ ಎಷ್ಟು ರೈಸ್ ಮಾಡ್ತೀವಿ 273.15 ಆಫ್ ದಟ್ ಇನಿಷಿಯಲ್ ವಾಲ್ಯೂಮ್. ಅರ್ಥ ಆಯ್ತು? ಇದು ಇನಿಷಿಯಲ್ ವಾಲ್ಯೂಮ್, ಇದು ವಾಲ್ಯೂಮ್ ಎಟ್ ಟೆಂಪರೇಚರ್ T ಅಂತ. ಹೌದಲ್ಲ? ವಾಲ್ಯೂಮ್ ಎಟ್ ಟೆಂಪರೇಚರ್ T. ಹೌದಾ? ಇನ್ನು ನೆಕ್ಸ್ಟ್ ಈ ಪಾಯಿಂಟ್ ನಾವು ತಗೊಂಡಿಲ್ಲ, ಸುಮ್ಮನೆ ಒಂದು ಟೆಂಪರೇಚರ್ ಆಗೈತೆ ಅಂತ ತಿಳ್ಕೊಂಡಿವಿ ಅಷ್ಟೇ. ಈಗ ಇವೆರಡರ ಕಾಮನ್ ಏನು ಬರ್ತೈತಿ ತಗೋಣ. ವಿ ನಾಟ್ ಈಸ್ ಕಾಮನ್, ದಟ್ ಮೀನ್ಸ್ 1 ಪ್ಲಸ್ 1 ಡಿವೈಡೆಡ್ ಬೈ ಇದು 1 ಅನ್ನೋ ಬದಲಿ ಟಿ ಅಂತ ತಿಳ್ಕೋಣ. ಹೌದಾ? ಸೊ ದಿಸ್ ಇಸ್ ಬಿಕಮ್ಸ್ ಎ ಟಿ, ಟೆಂಪರೇಚರ್ ಟಿ ಅಂತ ತಿಳ್ಕೋಣ. Okay, so common is 1 divided by 273.15 ಮತ್ತು ಇದ್ರದ LCM ತೆಗೆದ್ರೆ ಏನಾಗ್ತೈತಿ 273.15 ಪ್ಲಸ್ ಟಿ ಡಿವೈಡೆಡ್ ಬೈ 273.15. ಇದು 0.15 ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ತಗೊಂಡಾಗ ನಾವು ಕನ್ಸಿಡರ್ ಮಾಡ್ತೀವಿ. ವಿ ನಾಟ್ ದಿಸ್ ಇಸ್ ನಥಿಂಗ್ ಬಟ್ VT. ಇಷ್ಟು ನಾವು ಪಾಯಿಂಟ್ ಅನ್ನ ಬರೀತೀವಿ. ಹೌದಾ? ಸೊ ಇನಿಷಿಯಲ್ ವಾಲ್ಯೂಮ್ ವಿ ನಾಟ್ ಐತಿ. ಆಮೇಲೆ ನೆಕ್ಸ್ಟ್ ಎಟ್ ಟೆಂಪರೇಚರ್ T0 ಅಂತ ನೋಡೋಣ. ಆ್ಯಂಡ್ ವಿ ಟಿ ಬಿ ದ ವಾಲ್ಯೂಮ್ ಎಟ್ ಟಿ. ಅಂದರೆ ಈಗ ವಿ ಟಿದಾಗ ತೊಗೊಳತ್ತೀವಿ ಅಂದರೆ ಈ ಟೆಂಪರೇಚರ್ ನಾವು ತೊಗೊಳತ್ತೀವಿ, ಟಿ ಪಾಯಿಂಟನ್ನು ತೊಗೊಳತ್ತೀವಿ. ದಿಸ್ ಪಾಯಿಂಟ್ ಈಸ್ ಕನ್ಸಿಡರ್. ಓಕೆ, ಈಗೇನಂತಂದ್ರೆ ಇಲ್ಲಿ ತೊಗೊಂಡೆ ನೋಡಿ, ಒಂದು ಕಡೆ ಕನ್ಸಿಡರ್ ಮಾಡೇನಿಲ್ಲ. 1 ಡಿಗ್ರಿ ಟೆಂಪರೇಚರ್ ಅಂತ ತೊಗೊಂಡಿಲ್ಲ, 1 ಡಿಗ್ರಿ ಬದಲಾಗಿ ಏನು ತೊಗೊಳತ್ತೀನಿ ನನಗೆ ಇಲ್ಲಿ ಟಿ ಡಿಗ್ರಿ ಅಂತ ತೊಗೊಳತ್ತೀನಿ. ಅದನ್ನು ರೀಪ್ರೆಸೆಂಟ್ ಮಾಡಿ. ಹೌದಾ? ಓಕೆ, ಇಷ್ಟು ಕಾನ್ಸೆಪ್ಟ್ ನಮ್ಗೆ ಗೊತ್ತಾದ್ಮೇಲೆ ವೆರಿ ಕ್ಲಿಯರ್ ದಟ್ ಟೆಂಪರೇಚರ್ ಸ್ಕೇಲ್ ಏನೈತಿ ಇಲ್ಲಿ 273.15 ಪ್ಲಸ್ ಟಿ. ಅದರ ಅರ್ಥ ಏನು ಅಂತಂದ್ರೆ ಇದು ಟೆಂಪರೇಚರ್ಕ ಇಷ್ಟು ಟೆಂಪರೇಚರ್ನ ಕೂಡೈತಿ ಅಂತ ನಂಗಾಯ್ತು. ಹೌದಲ್ಲ? ಇಷ್ಟು ಟೆಂಪರೇಚರ್ನ ಕೂಡೈತಿ. ಅದರ ಅರ್ಥ ಏನು ಅಂತಂದ್ರೆ ಟೆಂಪರೇಚರ್ ಇನ್ಕ್ರೀಸಸ್. ವಾಟ್ ಹ್ಯಾಪನ್ಸ್ ದ ವಾಲ್ಯೂಮ್. ಇದು ಕಂಪ್ಲೀಟ್ ಇಷ್ಟು ಟರ್ಮ್ 273.15 ಪ್ಲಸ್ ಟಿ ಬದಲಾಗಿ ನಾನು ಒಂದು ಟೆಂಪರೇಚರ್ ಸ್ಕೇಲ್ ಬರಿತೀನಿ, ದಟ್ ಈಸ್ ಟೇಕನ್ ಆಸ್ ಟಿ.
ಇನ್ನು ನೆಕ್ಸ್ಟ್ 273.15 ಟೆಂಪರೇಚರ್ ಕೆಳಗಡೆ ಐತಲ್ಲ ಅದಕ್ಕೆ ಏನು ತಗೋತೀನಿ ಅಂತಂದ್ರೆ T0 ಅಂತ ತಗೋತೀನಿ. ಇವ್ಗೆ ಏನಂತ ಕರಿತೀವಿ ಅಂದ್ರೆ ಕೆಲ್ವಿನ್ ಟೆಂಪರೇಚರ್ಸ್ ಅಂತ ಹೇಳಿ ಕರಿತಿರ್ತೀವಿ ಅಥವಾ ಅಬ್ಸಲ್ಯೂಟ್ ಟೆಂಪರೇಚರ್ಸ್. 273.15 is called as absolute temperature, or this is said to be the absolute temperature or Kelvin temperature. Capital T ಅಂತ ಬರ್ದಿರಿ ಅಂತಂದ್ರೆ ಅಥವಾ 273.15 that value indicates Kelvin temperature. ಹೌದಾ? ಈಗ ನಾವು ಬರಿತೀವಿ ಆ ಎರಡು ಪಾಯಿಂಟ್ಗಳನ್ನು ನಾವು ಈ ಈಕ್ವೇಷನ್ ನಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. that is VT is equals to V0. ಹೌದಾ? V0 ಇಂಟು ಏನೈತಿ T ಡಿವೈಡೆಡ್ ಬೈ T0 ಆಗ್ತೈತಿ. ಇಷ್ಟು ಬದಲಾಗಿ ಟೆಂಪರೇಚರ್ T ತಗೊಳ್ಳಿ, ಇಷ್ಟು ಬದಲಾಗಿ ಟೆಂಪರೇಚರ್ T0 ತಗೊಳ್ಳಿ. ಆರ್ VT divided by V0 is equals to T divided by T0 ಅಂತ ಬರೀಬಹುದು. ಆರ್ ಇದನ್ನ ಹೆಂಗೆ ಬರೀಬಹುದು? ಆರ್ VT means V2 divided by V1. ಹೌದಾ ಇಲ್ಲೋ? ಇನಿಷಿಯಲ್ ಹೋಗಿ ಫೈನಲ್ ಸ್ಟೇಟ್. V1 is initial or V0 is initial. Next is this is T2 divided by T1. Or you can take that law as expression as ಒಂದೇ ಫಾರ್ಮಲ್ ತಗೋಬೇಕಿತ್ತು ಅಂತಂದ್ರೆ it becomes ಏನಂತ ತಗೋತೀವಿ ನಾವು? it is T divided by V is equals to a constant K2. ಬರೀಬಹುದಾ? T divided by V2 ಹೌದಲ್ಲ? V2 by V1. ಈ ಈಕ್ವೇಷನ್ ಸ್ವಲ್ಪ ಚೇಂಜ್ ಮಾಡೋಣ. ಇಲ್ಲ ಇದು ಬರ್ತೀವಲ್ಲ, or you can take it as V2 divided by T2 is equals to V1 divided by T1. ಹೌದಲ್ಲ? ಚೇಂಜ್ ಮಾಡೋಣ. V2 divided by T2 or is equals to V1 divided by T1. That means T divided by V. T divided by V or V divided by T. ಬರೀಬಹುದಾ? ಓಕೆ, ನೋಡ್ರಿ ಇನ್ನೊಂದ್ಸಲ ಇದು ನಾನು ಏನು ಮಾಡತ್ತೀನಿ, V2 ಟರ್ಮ್ಸ್ಗಳು ಒಂದು ಕಡೆ ತಗೊಳತ್ತೀನಿ ಅಂದ್ರೆ ಫೈನಲ್ ಟರ್ಮ್ಸ್ಗಳು V2 divided by T2. ಆಮೇಲೆ ನೆಕ್ಸ್ಟ್ V1 divided by T1. ಹೌದಾ? ಈ ತರ ನಾನು ಬರ್ತೀನಿ ರಿಲೇಷನ್ಸ್. ಸೊ T divided by V ರ ಬರೀರಿ ಅಥವಾ ಯು ಕ್ಯಾನ್ ಟೇಕ್ ಆಸ್ V divided by T ರ ಬರೀರಿ. V divided by T is equals to a constant. That constant is expressed in this case as K2. ಬಳಸಿದಾಗ K1 ತೊಗೊಂಡಿರುವಾಗ K2 ತಗೋಣ. ಇದು ಯಾವುದ್ರಲ್ಲಿ ನಡೀತೈತಿ? ಅಟ್ ಕಾನ್ಸ್ಟಂಟ್ ಪ್ರೆಷರ್. ಅಟ್ ಕಾನ್ಸ್ಟಂಟ್ ಪ್ರೆಷರ್. ಪ್ರೆಷರ್ನ ಕಾನ್ಸ್ಟಂಟ್ ಆಗಿ ಇರ್ತೈತಿ. ಹೌದಾ? ಈಗ ಈ ರಿಲೇಷನ್ ಹೆಂಗೆ ಬರೀಬಹುದು? ಆರ್ V is equals to K2 into T at constant pressure, or V is proportional to T. So this expression is known as Charles' law. V is proportional to T. This expression is Charles' law. ಈಗ ಆರಾಮಾಗಿ ನಾವು ಸ್ಟೇಟ್ಮೆಂಟ್ ಅನ್ನ ಹೇಳ್ಬೋದು. ಏನು ಸ್ಟೇಟ್ಮೆಂಟ್? at constant pressure, volume of fixed mass of a gas is directly proportional to absolute temperature. T ಗೆ ಏನಂತ ಕರಿತೀವಿ? absolute temperature or Kelvin temperature. ಹೌದಲ್ಲ? at constant pressure, volume of fixed mass of a gas is directly proportional to absolute temperature. Okay, so ಇದನ್ನೇ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈಗ ಒಂದು ಗ್ರಾಫಿಕಲ್ ಆಗಿ ರೀಪ್ರೆಸೆಂಟ್ ಮಾಡೀನಿ. ರೀಪ್ರೆಸೆಂಟೇಷನ್ ಏನಂತಂದ್ರೆ ವಾಲ್ಯೂಮ್ ವರ್ಸಸ್ ಟೆಂಪರೇಚರ್. ಟೆಂಪರೇಚರ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ವಾಲ್ಯೂಮ್ ಇಸ್ ಅಲಾಂಗ್ ವೈ ಆಕ್ಸಿಸ್. ಈ ಗ್ರಾಫ್ನಲ್ಲಿ ನೆನ್ಪಿಡ್ರಿ P1, P2, P3, P4 ಇವೆಲ್ಲವೂ ಏನಂದ್ರೆ ಕಾನ್ಸ್ಟೆಂಟ್ ಪ್ರೆಷರ್ನಲ್ಲಿ ಲೈನ್ಸ್ಗಳನ್ನ ಡ್ರಾ ಮಾಡಿವಿ. ಆಮೇಲೆ ಒಂದಿಷ್ಟು ಲೈನ್ಸ್ಗಳು ಒಂದು ಹಾಫ್ ಪೋರ್ಷನ್ ತನ ನಾನು ಡ್ಯಾಶ್ ಲೈನನ್ನು ತೋರಿಸಿನಿ. ದಟ್ ಡ್ಯಾಶ್ ಲೈನ್ ಏನು ಇಂಡಿಕೇಟ್ ಮಾಡ್ತೈತಿ ಅಂತಂದ್ರೆ ಗ್ಯಾಸ್ ಟೆಂಪ್ರೇಚರ್ ಕಡಿಮೆ ಆದಂಗೆ ಗ್ಯಾಸ್ ಆಗಿ ಉಳಿಯಂಗಿಲ್ಲ. ಹೌದಲ್ಲ? ಟೆಂಪ್ರೇಚರ್ ನಾವು ಕಡಿಮೆ ಮಾಡಿದಂಗೆ ಗ್ಯಾಸ್ ಈಸ್ ಬಿಕಮಿಂಗ್ ಅ ಲಿಕ್ವಿಡ್. ಹೌದಲ್ಲ?
ಈಗ ನಾವು ರೂಮ್ ಟೆಂಪರೇಚರ್ನಾಗ ಐಸ್ ಇಡ್ತೀವಿ, ಅವಾಗ ಏನಾಗ್ತೈತಿ, ಐಸ ಕರಗ್ತೈತಿ. ಅದನ್ನೇ ಮತ್ತೆ ಆ ಲಿಕ್ವಿಡ್ ಇದ್ದಿನ ಟೆಂಪರೇಚರ್ ಹೆಚ್ಚಿಗೆ ಕೊಟ್ರೆ ಏನಾಗ್ತೈತಿ, ಐಸ ವಾಟರ್ ವೇಪರಿಗೆ ಹೋಗ್ತಿರ್ತೈತಿ. That means temperature increases, molecules are in gas state. Temperature decreases, molecules are condensed. It is in the form of liquid. ಆಮೇಲೆ ಈ ಒಂದು ಟೆಂಪರೇಚರ್ ಅಂದ್ರೆ -273.15 ಟೆಂಪರೇಚರ್. ಇದ್ರಾಗ ಅಲ್ಲಿ 0 ವಾಲ್ಯೂಮ್ ಅಂತ ಕರಿತಿರ್ತೀವಿ. ಅಲ್ಲಿ ವಾಲ್ಯೂಮ್ ಅಕ್ಯುಪೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಟ್ ಮೀನ್ಸ್ ಗ್ಯಾಸ್ ನೆವರ್ ಬಿ ಎ ಗ್ಯಾಸ್, ಇಟ್ ಬಿಕಮ್ಸ್ ಅ ಲಿಕ್ವಿಡ್ ಅಂತ ಕರೆದಾಗ. ಸೊ ಆಲ್ ದೀಸ್ ಡ್ಯಾಶ್ ಲೈನ್ಸ್ ನಾನೇನು ರೀಪ್ರೆಸೆಂಟ್ ಮಾಡಿಲ್ಲ, ಡ್ಯಾಶ್ ಲೈನ್ಸ್ ಅಪ್ ಟು ಇದನ್ನ ವಿದಿನ್ -100 ಡಿಗ್ರಿ ಸೆಲ್ಸಿಯಸ್. ಅದನ್ನ ಬಿಟ್ಟು ನೆಕ್ಸ್ಟ್ ಸಪೋಸ್ ಪಾಸಿಟಿವ್ ಆಗಿ ಬಂತು ಆ ಟೆಂಪರೇಚರ್ ಅಂತಂದ್ರೆ ಇಟ್ ಬಿಕಮ್ಸ್ ಎ ಗ್ಯಾಸ್. ಬಿಲೋ ದಿಸ್ ದ ಗ್ಯಾಸ್ ಈಸ್ ನಥಿಂಗ್ ಬಟ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್, ಬಿಕಾಸ್ lower temperature gas is condenses and converted into liquid form. So again that temperature -273.15 is known as Kelvin or absolute temperature. Absolutely the volume of gas becomes 0 ಅಂತ ಹೇಳಿ ಕರೀಬಹುದು. ಅರ್ಥ ಆಯ್ತು? ಇನ್ನು ಈ ಕೇಸಸ್ಗಳಲ್ಲಿ ಯಾವುದು ಕಡಿಮೆ ಇರ್ತೈತಿ, ಪ್ರೆಷರ್. ಹೌದಲ್ಲ, ಪ್ರೆಷರ್ ಏನಾಗತ್ತೈತಿ ಇಲ್ಲಿ ಅಂತಂದ್ರೆ ಕಾನ್ಸ್ಟೆಂಟ್ ಐತಿ. ಈಗ ಈ ಪ್ರೆಷರ್ P2, P3, P4 ಎಲ್ಲ ಕಂಪೇರ್ ಮಾಡಿದ್ರೆ ಯಾವುದು ಕಡಿಮೆ ಇರ್ತೈತಿ ಇಲ್ಲಿ ಪ್ರೆಷರ್ ಅಂತಂದ್ರೆ P1 is said to be less pressure than P2, than P3 and than P4 ಅಂತ ಕರಿಬಹುದು. ಹೌದಲ್ಲ? ಸೊ ಪ್ರೆಷರ್ ಇಲ್ಲೇನಾಯ್ತು ಅಂತಂದ್ರೆ ಯಾಕೆ ಕಡಿಮೆ ಆಯ್ತು ಅಂತಂದ್ರೆ ನೋಡ್ರಿ, ಇಲ್ಲಿ ವಾಲ್ಯೂಮ್ ಹೆಚ್ಚಾಯ್ತು. ವಾಲ್ಯೂಮ್ ಹೆಚ್ಚಾಯ್ತಂದ್ರೆ ಆಟೋಮೆಟಿಕ್ ಆಗಿ ಪ್ರೆಷರ್ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಅರ್ಥ ಆಗತ್ತೈತಿಲ್ಲ? ಅದಕ್ಕೆ pressure of first curve is less than pressure of second curve, pressure of third curve, pressure of fourth curve. So ಈ ಕೇಸಸ್ ನಲ್ಲಿ ನಾವು ಅದನ್ನ ರಿಪ್ರೆಸೆಂಟ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಈಗ ಹೆಂಗ್ ಕರ್ವ್ ನಾವು ಬರೀತಿರ್ತೀವಲ್ಲ, ಕಾನ್ಸ್ಟೆಂಟ್ ಟೆಂಪರೇಚರ್ನಾಗ, ಕಾನ್ಸ್ಟೆಂಟ್ ಪ್ರೆಷರ್ನಾಗ ಈ ಕರ್ವ್ಗಳಿಗೆ ಏನಂತ ಹೆಸರು ಅಂತಂದ್ರೆ ಬೇರೆ ಬೇರೆ ಅಂತ. ಬಾಯ್ಲ್ಸ್ ಕರ್ವ್ಸ್ ಗಳನ್ನ ಡ್ರಾ ಮಾಡಿವೆ, ಅವಕ್ಕೆ ಐಸೋಥರ್ಮ್ಸ್ ಅಂತ ಕರೀತಾರೆ. ಚಾರ್ಲ್ಸ್ ಕೂಡ ಕರ್ವ್ಸ್ ಗಳನ್ನ ಡ್ರಾ ಮಾಡಿವೆ, ಅವಕ್ಕೆ ಏನಂತ ಕರಿಬೇಕು ಅಂತಂದ್ರೆ ದೀಸ್ ಆರ್ ಸೇಡ್ ಟು ಬಿ ಐಸೋಬಾರ್ಸ್ ಅಂತ ಕರಿಬೇಕು. ದ ಕರ್ವ್ಸ್ ಡ್ರಾನ್ ಎಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಐಸೋಥರ್ಮ್. ಥರ್ಮ್ ಮೀನ್ಸ್ ಟೆಂಪರೇಚರ್, ಐಸೋ ಮೀನ್ಸ್ ಸೇಮ್. ಹೌದಲ್ಲ? ದ ಕರ್ವ್ಸ್ ಡ್ರಾನ್ ಎಟ್ ಕಾನ್ಸ್ಟೆಂಟ್ ಪ್ರೆಷರ್, ಪ್ರೆಷರ್ ಅಂತ ಬಂತು ಅಂದ್ರೆ ಬಾರ್ ಪ್ರೆಷರ್ ಅಂತ ತಗೋತಿರ್ತೀವಿ. ದಟ್ ಈಸ್ ಐಸೋಬಾರ್ಸ್. ಹಂಗೆ ಕಾನ್ಸ್ಟೆಂಟ್ ವಾಲ್ಯೂಮ್ ಇತ್ತು ಅಂದ್ರೆ ಐಸೋಕೋರ್ಸ್, ಲೈಕ್ ದಟ್. ಆ ಪಾಯಿಂಟ್ಸ್ಗಳನ್ನು ನಾವು ಅದನ್ನ ಆಮೇಲೆ ಎಲ್ಲ ಗ್ರಾಫ್ಸ್ ಅನ್ನು ಮುಗಿದ ಮೇಲೆ ಬೇಕಾದ್ರೆ ಒಂದು ಲೈನ್ ಅನ್ನ ನೋಟ್ ಮಾಡೋಣ. ಸೊ ಬೆಟರ್ ಯು ಹ್ಯಾವ್ ಟು ಟೇಕ್ ದ ಸ್ಟೇಟ್ಮೆಂಟ್. ನೀವೇ ಅದನ್ನ ರೆಡಿ ಮಾಡ್ರಿ, ನೋಡೋಣ ಏನ್ ಸ್ಟೇಟ್ಮೆಂಟ್ ಬರಿಬೇಕು. ಇದ್ರ ಪ್ರಕಾರ V is directly proportional to T ನಾವೆಲ್ಲ ಡೆಡ್ಯೂಸ್ ಮಾಡಿವಿ. ಮತ್ತೆ ಕ್ವಶನ್ ನಿಮಗೆ ಇಲ್ಲ ಇವೆಲ್ಲ ಎಕ್ಸ್ಪ್ರೆಷನ್ಸ್ ನಾವು ಮಾಡ್ಬೇಕೇನ್ರಿ ಅಂತ ಕೇಳಿದ್ರೆ ವೆರಿ ಸಿಂಪಲ್ ಆಗಲ್ಲ. ಅವೆಲ್ಲವೂ ನೀವೇನ್ ಮಾಡ್ರಿ ಅಂತಂದ್ರೆ ರೆಡಿ ಮಾಡ್ಕೊಡ್ರಿ. ಹೌದಾ? ಅದಕ್ಕೆ ಸ್ಟೇಟ್ಮೆಂಟ್ ಈ ಚಾರ್ಲ್ಸ್ ಲಾಗ ಗ್ರಾಫ್ ಹಾಕ್ರಿ, ಎಲ್ಲ ಕಂಪ್ಲೀಟ್ ನಾನು ಏನೇನು ನೋಟ್ಸ್ ಇಲ್ಲಿ ರೀಪ್ರೆಸೆಂಟ್ ಮಾಡೀನಿ ಅವೆಲ್ಲ ನೋಟ್ ಮಾಡ್ಕೊಡ್ರಿ. ಆಫ್ಟರ್ ದಟ್ ಯು ಗೆಟ್ V is directly proportional to T. After that you have to write the statement of Boyle's law. ಅದು ಹೆಂಗೆ ಬರೀತೀರಿ ಅಂತ ಹೇಳಿ I will check next class.